ಜೀವ, ಮಹಿಮಾ, ಪಾರ್ಥ ಅವರು, ಅಪೇಕ್ಷಾ, ಜಯದೇವ್ ಅವರು, ಮಲ್ಲಿ, ಲಚ್ಚಿ, ಆನಂದ್ ಅವ್ರ ಮಕ್ಕಳು ಎಲ್ಲರೂ ಅಂಡ್ ಹೇಳ್ತಾರಲ್ವಾ, ವಯಸ್ಸಾದ್ಮೇಲೆ ದೊಡ್ಡವರು ಮಕ್ಕಳ ತರ ಆಡ್ತಾರೆ ಅಂತ. ಆ ಲೆಕ್ಕದಲ್ಲಿ ಅಜ್ಜಿ, ಅಪ್ಪ, ಅಮ್ಮ ಎಲ್ಲರೂ ನಮ್ಮ ಮಕ್ಕಳೇ. ಒಂದಿಡೀ ಕ್ರಿಕೆಟ್ ಟೀಮೇ ಇದೆ ನಮ್ಮ ಹತ್ರ. ನಮಗಿನ್ ಯಾವ ಮಕ್ಕಳು ಬೇಕಿಲ್ಲ. ನಮ್ಮ ಪ್ರೀತಿನ ಇವ್ರಿಗೆ ಹಂಚೋಣ, ಇವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋಣ, ಅಷ್ಟೇ ಸಾಕು ಅಲ್ವಾ? ಬದುಕಲಿ ನೀ ಬೆಳಗುವ ದೀಪವು, ಹಣತೆಯ ಕತ್ತಲೆಯ ಶಾಪವು. ಅಪೇಕ್ಷಾ, ಯಾಕ್ರಿ ಅಕ್ಕೆ ಬಗ್ಗೆ ಅಷ್ಟೊಂದು ಕೆಟ್ಟದಾಗ ಮಾತಾಡ್ತಾ ಇದ್ದೀರಾ? ಏನ್ರಿ ಮಾಡಿದಾರ ನಿಮ್ಗೆ? ನನ್ನ ಮುಂದೆ ಸಾಲದು ಅಂತ ಹೋಗಿ ಅಲ್ಲಿ ನಿಮ್ಮ ಮನೆಯವ್ರ ಮುಂದೆನೂ ಅದೇ ತರ ಮಾತಾಡ್ತೀರಿ. ಯಾಕೆ ಇನ್ನೊಬ್ರು ನೋವನ್ನ ಸೆಲೆಬ್ರೇಟ್ ಮಾಡ್ತೀರಾ? ಅಪೇಕ್ಷಾ, ನಿಮ್ಗೆ ಏನಾಗಿದೆ? ಯಾಕೆ ಒಳ್ಳೆ ಸ್ಯಾಡಿಸ್ ತರ ಆಡ್ತೀರಾ? ಯಾಕೆ ಅಂದ್ರೆ ಎಷ್ಟು ಸತಿ ಹೇಳ್ಬೇಕು ನಿಮ್ಗೆ, ನನ್ನ ವಿಲನ್ ಮಾಡಿ ಅವಳು ಗ್ರೇಟ್ ಅನ್ಸ್ಕೊಂಡಿದ್ದಾಳಲ್ಲ, ಎಲ್ರ ಮುಂದೆ ನನ್ನನ್ನ ಕೆಟ್ಟಾಳ್ ಮಾಡಿ ಇಟ್ಟಿದ್ದಾಳಲ್ಲ. ಅನ್ಸುತ್ತೆ ನನ್ನ ಶಾಪನೆ ತಟ್ಟಿರೋದು ಅವಳಿಗೆ. ರೀ, ಇಂಥ ಟೈಮಲ್ಲೂ ಈ ತರ ಮಾತಾಡ್ತಾ ಇದ್ರಲ್ಲ, ನೀವು ಬರೀ ಅದಕ್ಕೆ ಶಾಪ ಆಗ್ತಿಲ್ಲ, ಅಣ್ಣಂಗೂ ಶಾಪ ಹಾಕ್ತಿದ್ರ, ಇಡೀ ಮನೆಗೆ ಶಾಪ ಹಾಕ್ತಿದ್ರ. ಎಲ್ಲರೂ ಎಷ್ಟು ಖುಷಿಯಾಗಿದ್ವಿ, ಕೊನೆಗೆ ಒಳ್ಳೇದಾಗ್ತಾ ಇದೆ. ನಮ್ಮ ಮನೆಗೆ ಒಂದು ಪುಟ್ಟು ಪಾಪು ಬರ್ತಾ ಇದೆ. ನೀವು ನೋಡಿದ್ರೆ ಒಳ್ಳೆ ಚೀಪಾಗಿ ಮಾತಾಡ್ತಾ ಇದ್ರಲ್ಲ. ಹಾ, ಅದ್ ಹಾಗೆ. ನಾನು ಆಲ್ರೆಡಿ ವಿಲನ್ ಆಗ್ಬಿಟ್ಟಿದ್ದೀನಲ್ವಾ, ಅದಕ್ಕೆ ನಾನು ಏನೇ ಮಾತಾಡಿದ್ರು ನಿಮ್ಗೆ ಚೀಪ್ ಅಂತಾನೆ ಅನ್ಸೋದು. ಒಂದು ಸಲ ನೀವು ನನ್ನ ಜಾಗದಲ್ಲಿ ನಿಂತು ನೋಡಿ, ಯೋಚನೆ ಮಾಡಿ, ಆಗ ನಾನ್ ಮಾಡ್ತಿರೋದೇ ಸರಿ ಅಂತ ನಿಮ್ಗೂ ಅನ್ಸುತ್ತೆ. ನಮಗೆ ಅಯ್ಯೋ ಅನ್ಸ್ತವ್ರಿಗೆ ಪ್ರಾಬ್ಲಮ್ ಆದ್ರೆ ನಮಗೆ ಖುಷಿನೇ ಆಗೋದು, ಅದನ್ನ ಯಾರು ಹೇಳ್ಕೊಳ್ಳಲ್ಲ ಅಷ್ಟೆ. ಸೊ ಅಕ್ಕನ ವಿಷಯದಲ್ಲಿ ನನಗೆ ಸೆಂಟಿಮೆಂಟ್ ಅನ್ನೋದು ಸತ್ ಹೋಗಿದೆ. ನಾನು ಏನೇ ಹೇಳಿದ್ರು ನಾನು ಫಿಲ್ಟರ್ ಇಟ್ಕೊಂಡು ಮಾತಾಡಲ್ಲ, ಅದ್ರ ಅವಶ್ಯಕತೆ ನನಗಿಲ್ಲ. ಅಪೇಕ್ಷೆ, ಯಾಕೆ ಇಷ್ಟೊಂದು ಹಾರ್ಶ್ ಆಗಿ ಮಾತಾಡ್ತೀರಾ? ಯಾಕೆ ಈ ತರ ಎಲ್ಲ ಬಿಹೇವ್ ಮಾಡ್ತಾ ಇದ್ದೀರಾ? ಈಗ ಅಂತದ್ದು ಏನ್ರಿ ಆಗಿದೆ? ನಾನು ನಿಮ್ ಗಂಡ ಆಗಿದ್ದೀನಲ್ವಾ, ನೀವು ಈ ಮನೆ ಸೊಸೆ ಆಗಿದ್ದೀರಲ್ವಾ, ಇನ್ನೇನ್ರಿ ಬೇಕು? ಅಕ್ಕಂಗೆ ಸಿಗ್ತಾ ಇದೆಯಲ್ಲ, ಆ ಮರ್ಯಾದೆ ಬೇಕು. ಬಟ್ ಅವಳೆಲ್ಲಿ ಅದೆಲ್ಲ ನನಗೆ ಸಿಗೋ ಹಾಗೆ ಮಾಡ್ತಾಳೆ. ಒಂದು ಚಿಕ್ಕ ಅವಕಾಶ ಸಿಗೋ ಹಾಗಿಲ್ಲ, ನನ್ನನ್ನು ಡಿಗ್ರೇಡ್ ಮಾಡೋದಕ್ಕೆ ನೋಡ್ತಾ ಇರ್ತಾಳೆ. ನನ್ನನ್ನ ಕೆಟ್ಟೋಳಾಗಿ ಮಾಡಿ ತಾನು ದೊಡ್ಡ ವ್ಯಕ್ತಿ ಅಂತ ಅನ್ಸ್ಕೊಂಡ್ಬಿಡ್ತಾಳೆ. ರೀ, ಸಾಕು ನಿಲ್ಸ್ರಿ. ಯಾಕ್ರಿ ನಿಮ್ಗೆ ಅಕ್ಕೆ ಮೇಲೆ ಇಷ್ಟೊಂದು ದ್ವೇಷ? ಏನೋ ಒಂದು ಬ್ಯಾಡ್ ಟೈಮು ಆಗೋಯ್ತು, ಅದನ್ನ ಎಷ್ಟು ದಿನ ಅಂತ ಮನಸ್ಸಲ್ಲಿ ಇಟ್ಕೋತೀರಾ? ಎಷ್ಟು ದಿನ ಅಂತ ದ್ವೇಷ ಜಾಸ್ತಿರಾ? ಅದರಿಂದ ಬೇರೆ ಯಾರಿಗೂ ಲಾಸ್ ಇಲ್ಲ, ನಿಮ್ಗೆ ಲಾಸ್. ನಿಮ್ ಪೀಸ್ ಆಫ್ ಮೈಂಡ್ ಹಾಳಾಗತ್ತೆ, ನಮ್ಮ ಪರ್ಸನಲ್ ಲೈಫ್ ಹಾಳಾಗತ್ತೆ. ಪ್ಲೀಸ್ ಅಪೇಕ್ಷಾ, ಅದಕ್ಕೆ ಬಗ್ಗೆ ಕೆಟ್ಟದಾಗ ಮಾತಾಡಬೇಡಿ, ನಂಗೆ ಕೇಳೋದಕ್ಕಾಗೋದಿಲ್ಲ. ನೀವು ಅಷ್ಟೇ, ಅಕ್ಕನ ಬಗ್ಗೆ ಅತಿಯಾಗಿ ಹೊಗಳ್ಬೇಡಿ, ನನಗೂ ಇಷ್ಟ ಆಗಲ್ಲ ಅದು. ರೀ, ಅವ್ರು ಯಾವ ಸಿಚುವೇಶನ್ ಇದ್ದಾರೆ ಅಂತ ಸ್ವಲ್ಪ ಯೋಚನೆ ಮಾಡಿ. ಅವ್ರು ಎಷ್ಟು ಹೆಲ್ಪ್ಲೆಸ್ ಆಗಿದ್ದಾರೆ ಅಂತ ನಿಮ್ಗೆ ಗೊತ್ತಾ? ಅವ್ರ ಮನ್ಸಿಗೆ ಎಷ್ಟು ಹರ್ಟ್ ಆಗಿದೆ ಅಂತ ನಿಮ್ಗೆ ಗೊತ್ತಾ? ಒಂದ್ ವೇಳೆ ನೀವೇನಾದ್ರೂ ಆ ಜಾಗದಲ್ಲಿ ಇದ್ರೆ ನಿಮ್ಗೆ ಗೊತ್ತಾಗಿರೋದು ಆ ನೋವು ಏನು ಅಂತ. ನಮಗೆ ಯಾಕಂತ ಪರಿಸ್ಥಿತಿ ಬರುತ್ತೆ? ಅಷ್ಟೊಂದು ತಿಳುವಳಿಕೆ ಇದೆ ಅವಳಿಗೆ, ಊರಿಗೆಲ್ಲ ಬುದ್ಧಿ ಹೇಳ್ಕೊಂಡು ತಿರ್ಗಾಡ್ತಾಳೆ. ಅವಳಿಗಷ್ಟು ಗೊತ್ತಾಗಲ್ವಾ ಲೇಟಾಗಿ ಮದ್ವೆ ಆದ್ರೆ ಮಕ್ಳಾಗಲ್ಲ ಅಂತ? ಬೇರೆಯವ್ರಿಗೆಲ್ಲ ಬಿಟ್ಟಿ ಉಪದೇಶ ಕೊಟ್ಕೊಂಡು ತಿರ್ಗಾಡ್ತಾಳೆ. ಅವಳ ಬುದ್ಧಿಗೆ ಏನಾಗಿತ್ತು? ಯಾರೇನ್ ಮಾಡೋದಕ್ಕಾಗತ್ತೆ? ಅವ್ರ ಕರ್ಮ ಅವರೇ ಮಾಡ್ಕೊಂಡಿದ್ದು, ಅನುಭವಿಸ್ಲಿ ಬಿಡಿ. ಒಂದು ಮೀಟಿಂಗ್ ಫಿಕ್ಸ್ ಆಗಿದೆ, ಸೊ 2-3 ದಿನ ಔಟ್ ಆಫ್ ಸ್ಟೇಷನ್. ಬೇಗ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಅಲ್ಲ, ಒಂದು ವಿಷಯ ಹೇಳ್ಬೋದಾಗಿತ್ತಲ್ವಾ? ನಿನಗಷ್ಟೇ ಅಲ್ಲ ಮಹಿ, ನನಗೆ ಗೊತ್ತಾಗಿದೆ ಈಗ. ಆ್ಯಕ್ಚುಲಿ ಪ್ಲ್ಯಾನೇ ಇರಲಿಲ್ಲ, ಸಡನ್ನಾಗಿ ಮೀಟಿಂಗ್ ಫಿಕ್ಸ್ ಆಯಿತು. ಬಿಸ್ನೆಸ್ ಮೀಟಿಂಗ್ ಅಂದರೆ ನಿಮಗೆ ಗೊತ್ತಲ್ವಾ, ಯಾವಾಗ ಎಲ್ಲಿಗೆ ಹೋಗ್ಬೇಕಾಗತ್ತೋ ಹೇಳೋದಕ್ಕಾಗಲ್ಲ, ಅದಕ್ಕೆ ಇನ್ಫಾರ್ಮ್ ಮಾಡೋದಕ್ಕಾಗಲಿಲ್ಲ. ವಾಟ್ ಎವರ್ ಜೀವ, ಒಂದು ಮಾತು ಹೇಳ್ಬೇಕಲ್ವಾ? ಅಲ್ಲ ಮಹಿ, ನನಗೆ ಈಗಲೇ ಗೊತ್ತಾಗಿತ್ತು ಲಾಸ್ಟ್ ಮೂಮೆಂಟಲ್ಲಿ, ಸೊ ಹೇಗೆ ಇನ್ಫಾರ್ಮ್ ಮಾಡೋದಕ್ಕಾಗತ್ತೆ ಹೇಳು? ನಿನಗೆ ಗೊತ್ತಾಗಿದ ತಕ್ಷಣ ನನಗೊಂದು ಮಾತು ಹೇಳ್ಬೇಕಲ್ವಾ? ಈಗ ನೀನು ಹೋಗ್ತಿರೋದನ್ನ ನೋಡಿ ನಾನು ಕೇಳಿದ್ದಕ್ಕೆ ನೀನು ಹೇಳ್ತಾ ಇದೀಯಾ, ಇಲ್ಲ ಅಂದಿದ್ರೆ ಹಾಗೆ ಹೋಗ್ತಾ ಇದ್ದೆ. ಆಮೇಲೆ ನಾನೇ ನಿನಗೆ ಕಾಲ್ ಮಾಡಬೇಕಾಗಿತ್ತು, ಎಲ್ಲಿದ್ಯಪ್ಪ, ಏನು ಮಾಡ್ತಿದ್ಯಾ ಅಂತ ಅಲ್ವಾ? ಈಗ ನೀನು ಯಾರಿಗೂ ಏನು ಹೇಳಲ್ಲ ಕೇಳಲ್ಲ, ಬೆಳೆದ್ಬಿಟ್ಟಿದ್ದೀನಿ ಅಂತ ಅಲ್ವಾ? ಮಹಿ ಪ್ಲೀಸ್, ಯಾಕೆ ಏನೇನೋ ಹೇಳ್ತಿದ್ಯಾ?
ಮೀಟಿಂಗ್ ಫಿಕ್ಸ್ ಆಯಿತು ಹೋಗ್ತಿದ್ದೀನಿ ಅಷ್ಟೇ. ಅದಕ್ಕೆ ಇಷ್ಟೆಲ್ಲ ಮಾತಾಡೋ ಅಗತ್ಯ ಇದೆಯಾ? ಆದ್ರೂ ನೀನು ಚೇಂಜ್ ಆಗಿರೋದಂತೂ ನಿಜ ತಾನೆ. ಅಮ್ಮ, ಸಡನ್ನಾಗಿ ಮೀಟಿಂಗ್ ಫಿಕ್ಸ್ ಆಗಿದೆ, ಹೋಗ್ತಿದ್ದೀನಿ. ಅದಕ್ಕೆ ಪೇಷನ್ ಮಾಡ್ಕೊಂಡ್ರೆ ಹೇಗೆ? ಮಹಿ ಪ್ಲೀಸ್ ಅರ್ಥ ಮಾಡ್ಕೊ. ಅಪ್ಪ ಅಮ್ಮ ಲೇಟ್ ಆಯಿತು, ಹೊರಡ್ತೀನಿ ನಾನು. ಸರಿ ಹುಷಾರ್. ಬಾಯ್ ಮಹಿ. ರೀಚ್ ಆದ್ಮೇಲೆ ತಾವೇ ಕಾಲ್ ಮಾಡ್ತೀರಾ ಅಥವಾ ಅದನ್ನು ನಾನೇ ಮಾಡ್ಲಾ? ಸರಿ ಮಾಡ್ತೀನಿ. ಸರಿ ಬಾಯ್. ಭೂಮಿಕಾನ ಡಿಫೆಂಡ್ ಮಾಡೋದಕ್ಕೆ ಸುಳ್ಳು ಹೇಳ್ದ. ಹೂ ಕಣವಳೆ ಮಯ್ಯ, ತಾನೆಂತ ಮರ್ಯಾದ ಪುರುಷೋತ್ತಮ, ತಾನೆಂತ ಆದರ್ಶ ಗಂಡ ಅಂತ ತೋರ್ಸ್ಕೊಳಕ್ ಹೋಗಿದ್ದಾನೆ. ಹೀರೋ ಆಗಕ್ ಹೋಗಿದಾನಪ್ಪ. ಅವನ್ ಧೈರ್ಯಕ್ಕೆ ಮೆಚ್ಚಲೇಬೇಕು ಕಣಯ್ಯ. ಯಾವ ಗಂಡಸು ಕೂಡ ಇಂಥ ಹುಡುಕನ್ನ ಸಾರ್ವತ್ರಿಕವಾಗಿ ಹೇಳ್ಕೊಳಲ್ಲ, ಎಲ್ಲ ಹೆಂಗಸ್ರ ಮೇಲೆ ಹಾಕ್ತಾರೆ. ಅಂಥದ್ರಲ್ಲಿ ಸಮಸ್ಯೆ ಇರೋದೇ ನನ್ನಲ್ಲಿ, ಕೊರತೆ ಇರೋದೇ ನನ್ನಲ್ಲಿ ಅಂತ ಹೇಳ್ಕೊಂಡಿದ್ದಾನಂದ್ರೆ ಖಂಡಿತವಾಗ್ಲೂ ಮೆಚ್ಕೋಬೇಕು ಕಣಯ್ಯ ಅವನ್ನ. ಶಾಬಾಷ್ ಗೌತಮ್. ಏನ್ ಮಾಮ್ಸ್ ಇದು, ಈ ಲೆವೆಲ್ಗೆ ಟ್ವಿಸ್ಟ್ ಕೊಡೋದು? ಈ ತರ ಎಲ್ಲ ಹೇಳ್ಕೊಳ್ಳೋದಿಕ್ಕೆ ಭಯಂಕರ ಮೀಟರ್ ಬೇಕು. ಅಣ್ಣ ಗ್ರೇಟ್. ಅವನು ಎಲ್ಲ ವಿಷಯದಲ್ಲೇ ಗ್ರೇಟ್ ಕಣೋ. ಆದ್ರೆ ನಮ್ಗೆ ಬೇಕಾಗಿಲ್ಲ, ಅವನು ಹೀರೋ ಆದ್ರೂ ನಮಗ್ ವಿಲನ್ನೇ, ಇದು ನೆನಪಿರ್ಲಿ. ಅಂದ್ರೆ ನಿನ್ ಮಾತಿನ ಅರ್ಥ ನಾವುಗಳು ವಿಲನ್ನು ಅಂತಾನ? ಹೇ, ನಾನೆಲ್ಲ ಹಂಗಂದೆ. ಅವನು ಹೀರೋ ಬೇರೆಯವರಿಗೆ, ನಮಗಲ್ಲ, ನಮ್ಗವ್ನು ವಿಲನ್ ಅಂದೆ. ನಿನ್ನ ಮಾತಿನ ಅರ್ಥ ಹಂಗೆ ಇತ್ತು. ಸರಿ ಲೆವೆಟ್ ಮಾಮ್, ಏನ್ ಮಾಡ್ತೀನಿ ನೆಕ್ಸ್ಟ್? ವಾಟ್ಸ್ ಯುವರ್ ನೆಕ್ಸ್ಟ್ ಪ್ಲಾನ್?